ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ ಕಿಚನ್. ಇವತ್ತು ಬಾಳೆಕಾಯಿ ಮತ್ತು ಬೀನಿಸ್ ಕಾಳಿಂದ ಗೊಜ್ಜು ಮಾಡೋಣ ಬನ್ನಿ. ಗೌರಿ ಹಬ್ಬಕ್ಕೆ ಈ ಗೊಜ್ಜು ಮಾಡಿ ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸೋ ರೀತಿ ಹೀಗೆ ಹೇಗೆ ಮಾಡೋದು ಅಂತ ನೋಡ್ಕೊ ಬರೋಣ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಬಾಳೆಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೀನಿಸ್ ಕಾಳು, ಆಲೂಗೆಡ್ಡೆ, ಮತ್ತು ಮಸಾಲೆಗಳು ಏನೇನು ಬೇಕು ಅಂದರೆ ತೆಂಗಿನಕಾಯಿ ತುರಿ, ಟೊಮೊಟೊ 1, ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ 2 ಮಿಕ್ಸ್ ಆಗಿದೆ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 1 ಈರುಳ್ಳಿ ಮೀಡಿಯಂ ಸೈಜು. ಹಬ್ಬದಲ್ಲಿ ಒಂದು ವಿಶೇಷವಾದ ಗೊಜ್ಜಿದ್ರೆ ಊಟದಲ್ಲಿ ಚೆನ್ನಾಗಿರುತ್ತೆ. ಈ ಥರ ಗೊಜ್ಜನ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ, ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಮಸಾಲೆಗಳನ್ನ ರುಬ್ಕೋಬೇಕು. ನಂತರ ಈ ಕಾಳುಗಳನ್ನ ವಿಷಲ್ ತಗೊಳ್ಳೋಣ. 2 ವಿಷಲ್ ಹೊಡೆಸ್ಕೊಳ್ತೀನಿ. ಆಲೂಗೆಡ್ಡೆನ ಈ ದಪ್ಪ ಕಟ್ ಮಾಡಿದ್ದೀನಿ, ಏಕೆ ಅಂದರೆ ಇದೆಲ್ಲ ಬೆಂದಿರುತ್ತಲ್ಲ, ಅದ್ರ ಜೊತೆ ಆಲೂಗೆಡ್ಡೆನೂ ಬೇಯಕ್ಕೆ ಹಾಕಿರ್ತೀನಿ. ಬೆಂದಮೇಲೆ ಇದನ್ನ ಆಲೂಗೆಡ್ಡೆ ಸಿಪ್ಪೆನ ತೆಗೆದುಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೊಳ್ಳೋಣ. ಈಗ ಮಸಾಲೆ ರುಬ್ಬಕ್ಕೆ ಇಲ್ಲಿ ನಾನು ತೋರಿಸಿದಂಥ ಇಂಗ್ರೀಡಿಯೆಂಟ್ಸ್ಗಳೆಲ್ಲನೂ ಹಾಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬರ್ಬೇಕು. ಈಗ ರುಬ್ಕೊಂಬರ್ತೀನಿ. ಈಗ ಕುಕ್ಕರ್ಗೆ ಬೀನಿಸ್ ಕಾಳು, ಬಾಳೆಕಾಯಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ, ನಾನೆಲ್ಲನೂ ತೊಳೆದಿದ್ದೀನಿ, ಮತ್ತೆ 1 ಆಲೂಗೆಡ್ಡೆ. ಇದಕ್ಕೆ ಬೇಯಕ್ಕೆ ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕೊಳ್ತಿದ್ದೀನಿ. ಇದಕ್ಕೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತೀನಿ, ಕಾಳೆಲ್ಲ ರುಚಿ ಹಿಡಿಬೇಕಲ್ಲ ಅದಕ್ಕೆ. ಇದನ್ನ ಇವಾಗ 2 ವಿಷಲ್ ಹೊಡೆಸ್ಕೊಳ್ಳೋಣ. 2 ವಿಷಲ್. ಇವಾಗ ಮಸಾಲೆ ರುಬ್ಕೊ ಬಂದಿದ್ದೀನಿ, ಮತ್ತೆ ಕಾಳು 2 ವಿಷಲ್ ಹೊಡೆಸ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊ ಬರೋಣ ಬನ್ನಿ. ಮೊದಲು ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಕಾದಿದೆ. ನಂತರ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿದ್ದಂತ ಮಸಾಲೆನ ಇದ್ರೊಳಗಡೆ ಹಾಕ್ತೀನಿ. ಈ ಮಸಾಲೆ ಇರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಯಾಕೆಂದ್ರೆ ನಾನು ಎಲ್ಲಾನು ಹಸಿ ಪದಾರ್ಥನೇ ಹಾಕೊಂಡಿದ್ದೀನಿ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಹಸಿದೇ ಹಾಕಿರೋದ್ರಿಂದ ಎಣ್ಣೆಲಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಳ್ತೀನಿ. ಈಗ ಇದೇ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಇದನ್ನೆಲ್ಲ ತಿರುಗಿಸ್ಬಿಟ್ಟು ಈ ತರ ಹಾಕೊಳ್ಳೋಣ. ಇದನ್ನೆಲ್ಲ ಒಂದ್ಸಮ ತಿರುಗಿಸ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ಇವಾಗ ನಾನು ಒಂದು ಆಲೂಗೆಡ್ಡೆನ ಈ ಕಾಳು ಜೊತೆನೆ ಬೇಯಕ್ಕೆ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಸಿಪ್ಪೆನ ಈ ತರ ಎತ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊತೀನಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ನೀವು ಇದರಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಈ ತರ ದಪ್ಪಕ್ಕೇನೆ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೀನಿಸ್ ಕಾಳು ಮತ್ತೆ ಬಾಳೆಕಾಯಿ ಈ ತರ ಬೆಂದಿದೆ. ಈ ತರ ಇದ್ರೆ ಸಾಕು. ಇವಾಗ ಈ ಮಸಾಲೆ ಎಲ್ಲ ಬೆಂದಿದೆ, ಹಸಿ ವಾಸನೆ ಎಲ್ಲ ಹೋಗಿ ಗಮ್ ಅಂತ ಇದೆ. ಈಗ ಈ ಬೆಂದಿರೋ ಮಸಾಲೆಗೆ ನಾನು ಬೇಯಿಸಿಟ್ಕೊಂಡಿದಂತ ಬೀನಿಸ್ ಕಾಳು ಮತ್ತೆ ಬಾಳೆಕಾಯಿನ ಇದ್ರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕಾಳು ಗೊಜ್ಜಾಗಿರೋದ್ರಿಂದ ತುಂಬಾ ತೆಳ್ಳಗಿರ್ಬಾರ್ದು, ಗಟ್ಟಿಗೆ ಇರಬೇಕು ಈ ಗೊಜ್ಜು. ಮತ್ತೆ ಈ ಆಲೂಗೆಡ್ಡೆನು ಬೇಯಿಸಿಟ್ಕೊಂಡಿದ್ದಲ್ಲ, ಅದನ್ನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಇದು ತೀರಾ ತೆಳ್ಳಗೂ ಇಲ್ಲ, ತೀರಾ ಗಟ್ಟಿಗೂ ಇಲ್ಲ, ಒಂದ್ ಸಮಾಗಿದೆ. ಇದೇ ತರ ಮಾಡ್ಕೊಳ್ಳಿ. ಕಾಳು ಮತ್ತೆ ಬಾಳೆಕಾಯಿನ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದೆ, ಇವಾಗ ನೋಡ್ಕೊಂಡು ಉಪ್ಪು ಹಾಕೊಳ್ತಿದ್ದೀನಿ.
ಗೊಜ್ಜು ಜಾಸ್ತಿ ಉಪ್ಪು ತಗೊಳ್ಳಲ್ಲ, ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಇದಕ್ಕೆ ಎಕ್ಸ್ಟ್ರಾ ಏನು ನೀರು ಹಾಕೊಳ್ಳೋದೇನು ಬೇಡ. ಕಾಳು ಬೇಯಿಸಿ ಎತ್ತಿಟ್ಕೊಂಡಿದ್ನಲ್ಲ ಅದ್ರ ರಸ ಇದೆ. ನಿಮ್ಗೆ ಏನಾದ್ರು ತೀರಾ ಗಟ್ಟಿ ಆಯ್ತು ಅಂದ್ರೆ ಇದೇ ರಸನ ಹಾಕೊಳ್ಳಿ. ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡೋದು ಬೇಡ. ಇದನ್ನ ಇವಾಗ ಮೀಡಿಯಂ ಉರಿಲಿ 5 ನಿಮಿಷ ಬೇಯಿಸ್ಕೊತೀನಿ. ಇವಾಗ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಈ ಗೊಜ್ಜು ರೆಡಿ ಆಗಿದೆ. ನೋಡ್ಕೊ ಬಂದ್ರಲ್ಲ ಕಾಳುಗೊಜ್ಜು ಹೇಗ್ ಮಾಡೋದು ಅಂತ. ನಾನು ನಿನ್ನೆ ವಿಡಿಯೋದಲ್ಲಿ ಅರಿಶಿಣದೆಲೆ ಹೇಗ್ ಮಾಡೋದು ಅಂತ ತೋರಿಸಿದ್ನಲ್ಲ, ಅದೇ ವಿಡಿಯೋದಲ್ಲಿ ಕಾಳುಗೊಜ್ಜು ಮಾಡಿದ್ದೆ. ಈ ಕಾಳುಗೊಜ್ಜು ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ನಾನು ನಿಮ್ಮ ಚೈತ್ರ ಕಿಚನ್.